ರಾಜ್ಯದಲ್ಲಿ ಲೋಕಸಮರದ ಬಿಸಿ ಭಾಸ್ಕರನ ಸುಡು ಬಿಸಿಲಿಗೂ ಟಕ್ಕರ್ ಕೊಡುವಂತಿದೆ. ಎಲ್ಲಾ ಪಕ್ಷದ ನಾಯಕರು ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಈತ ಡಿಕೆ ಶಿವಕುಮಾರ್ ಮಾತ್ರ ಭಕ್ತ ಕುಮಾರನಾಗಿ ದೇವಸ್ಥಾನಗಳ ಪ್ರದರ್ಶನ ಹಾಕ್ತಾ ಇದ್ದಾರೆ. ಈ ವೇಳೆ ಮತ್ತೆ ಮುಖ್ಯಮಂತ್ರಿ ವಿಚಾರ ಮುನ್ನೆಲೆಗೆ ಬಂದಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಭಕ್ತ ಕುಮಾರನಾಗಿ ಬದಲಾಗಿದ್ದಾರೆ. ನಿನ್ನೆಯಿಂದ ಮೇಲಿಂದ ಮೇಲೆ ದೇವಸ್ಥಾನಗಳಿಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಇಂದು ಕೂಡ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಡಿಕೆಶಿ ಭೇಟಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿದ್ದಾರೆ. ಮಹಾಬಲೇಶ್ವರನಾಗಿ ನೆಲೆ ನಿಂತಿರುವ ಮಹಾದೇವನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ ಮಾಡಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ದಾರೆ. ಡಿಕೆಶಿ ಮುಖ್ಯಮಂತ್ರಿಯಾಗಲಿ ಎಂದು ಅರ್ಚಕರಿಂದ ಸಂಕಲ್ಪ. ಇನ್ನು ದೇವಸ್ಥಾನದಲ್ಲಿ 10 ಜನ ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಅಂತ ಅರ್ಚಕರು ಸಂಕಲ್ಪ ಮಾಡಿದ್ದಾರೆ. ಗೋಕರ್ಣ ಆತ್ಮಲಿಂಗ ಪೂಜೆ ಸಲ್ಲಿಸುವ ವೇಳೆ ಸಂಕಲ್ಪ ಮಾಡಿದ್ದಾರೆ. ಡಿಕೆಶಿ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ದೇವರ ಮುಂದೆ ಅರ್ಚಕರು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿಕೊಂಡು ಈ ಸ್ಥಾನದಲ್ಲಿ ಬಂದು ವಿಶೇಷವಾಗಿ ಇಂದ ಸೇವೆಯನ್ನು ಮಾಡತಕ್ಕಂತಹ ಶಕ್ತಿಯನ್ನ ಭಕ್ತಿಯನ್ನ ಉತ್ತಮವಾದಂತಹ ಸ್ಥಾನದಲ್ಲಿ ಸಿಕ್ಕಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿಕೊಂಡು ಈ ಸ್ಥಾನದಲ್ಲಿ ಬಂದು ವಿಶೇಷವಾಗಿ ಇಂದ ಸೇವೆಯನ್ನು ಮಾಡತಕ್ಕಂತಹ ಶಕ್ತಿಯನ್ನ ಭಕ್ತಿಯನ್ನ ಇನ್ನು ದೇವಸ್ಥಾನದಲ್ಲಿ ಅರ್ಚಕರು ಸಂಕಲ್ಪ ಮಾಡಿಕೊಂಡ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಅರ್ಚಕರು ಹೇಳುವುದರಲ್ಲಿ ತಪ್ಪೇನಿಲ್ಲ. ಕೆಲವರು ನನ್ನನ್ನ ಸಿಎಂ ಆಗ್ಲಿ ಅಂತ ಹೇಳ್ತಾರೆ. ಅವರ ಬಾಯಲ್ಲಿ ಬರುವುದನ್ನ ತಪ್ಪಿಸಲು ಸಾಧ್ಯವೇ? ಯಾರು ಏನೇ ಆಸೆ ಪಟ್ರೂ ಪಕ್ಷ ಅಂತಿಮವಾಗಿ ತೀರ್ಮಾನಿಸಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ಪ್ರಾರ್ಥಿಸಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಅರ್ಚಕರು ಕೇಳ್ತಾರೆ, ತಪ್ಪೇನಿದೆ? ಅರ್ಚಕರು ಆಸೆ ಇರ್ತದೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ. ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾಯಿದ್ದೀನಿ. ಆಸೆ ಪಡ್ತಾರೆ, ಮಾತಾಡ್ತಾರೆ, ಅದು ಬೇರೆ ವಿಚಾರ. ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ. ಪ್ರಾರ್ಥನೆ ಮಾಡೋರು ಇರ್ತಾರೆ, ಶಿಷ್ಯರಿರ್ತಾರೆ, ಅರ್ಚಕರು ಇರ್ತಾರೆ, ಕೇಳ್ತಾರೆ. ಅದಕ್ಕೆಲ್ಲ ನಾವು ತಕ್ಷಣ ಹಂಗೆ ಕೇಳಬೇಡ ಅಂತ ಹೇಳೋಕ್ಕೆ ನಿಲ್ಸೋಕ್ಕಾಗ್ತದ? ಅವ್ರು ಯಾರ್ಯಾರ ಬಾಯಲ್ಲಿ ಏನೇನು ಬರ್ತಾ ಇರ್ತದೋ ಪ್ರಾರ್ಥನೆ ಮಾಡ್ತಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿದೆಯಾ? ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಹಂಗೆ ಅವ್ರದ್ದೇನೋ ಒಂದು ವಿಚಾರ ಇದೆ. ಒಟ್ಟಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು 135 ಸ್ಥಾನಗಳನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಿಕೆಶಿ ಈಗ ಲೋಕ ಸಮರದಲ್ಲೂ ಅದೇ ಸಾಧನೆ ಮಾಡುವ ಹುಮ್ಮಸ್ಸಿನಲ್ಲಿದ್ದಾರೆ. ಯುದ್ಧದ ಅಖಾಡಕ್ಕೆ ಇಳಿಯೋ ಮುನ್ನ ಡಿಸಿಎಂ ದೇವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಮಹಾರುದ್ರ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.